ಹಾಯ್ ಫ್ರೆಂಡ್ಸ್, ಈ ಭೂಮಿ ಮೇಲೆ ಕೆಲವು ಕೋಟಿ ಜೀವಜಾತಿಗಳು ಜೀವಿಸುತ್ತಿವೆ. ವಾತಾವರಣದ ಬದಲಾವಣೆಗಳ ಕಾರಣದಿಂದ ಕೆಲವು ಜೀವಜಾತಿಗಳು ಅಳಿದು ಹೋಗೋದು ಸಾಮಾನ್ಯವಾಗಿ ನಡೀತಿದೆ. ಸುಮಾರು 300 ಕೋಟಿ ವರ್ಷಗಳ ಹಿಂದೆ ಭೂಮಿ ಮೇಲೆ ಮೊದಲ ಜೀವ ಉದ್ಭವವಾದರೆ ಅದು ಇಷ್ಟು ವರ್ಷಗಳಲ್ಲಿ ಎಷ್ಟೋ ಜೀವಜಾತಿಗಳಾಗಿ ಪರಿಣಾಮ ಆಗಿ ಕೆಲವು ಕೋಟಿ ಜೀವಜಾತಿಗಳಾಗಿ ಬದಲಾಗಿದೆ. ಆದರೆ ಮುಂದಿನ 25 ಕೋಟಿ ವರ್ಷಗಳಲ್ಲಿ ಭೂಮಿ ಮೇಲೆ ಇರುವ ಜೀವರಾಶಿಯೆಲ್ಲ ಅಳಿದು ಹೋಗುತ್ತೆ ಅಂತ, ಪೂರ್ತಿ ಭೂಮಿಯಲ್ಲಿ ಕೇವಲ 8% ಭೂಮಿ ಮಾತ್ರ ಜೀವಿಸಲು ಅನುಕೂಲಕರವಾಗಿ ಇರುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಅಷ್ಟಕ್ಕೂ ಇಷ್ಟು ಕೋಟಿ ವರ್ಷಗಳ ನಂತರ ಭೂಮಿಗೆ ಏನಾಗುತ್ತೆ, ಭೂಮಿ ಮೇಲೆ ಇರುವ ಜೀವ ಏಕೆ ಅಳಿದು ಹೋಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮಲ್ಲಿ ತುಂಬ ಜನಕ್ಕೆ ಈ ವಿಷಯ ಗೊತ್ತಿಲ್ಲದೆ ಇರಬಹುದು. ಭೂಮಿಯನ್ನು ಅಂತರಿಕ್ಷದಿಂದ ನೋಡಿದ್ರೆ, ಅಂದರೆ ಸ್ಯಾಟಲೈಟ್ ಇಮೇಜಸ್ ಮತ್ತು ವಿಡಿಯೋಸ್ನಲ್ಲಿ ನೋಡಿದ್ರೆ, ಖಂಡಗಳಿಂದ ಮತ್ತು ಸಮುದ್ರಗಳಿಂದ ಈ ರೀತಿ ಕಾಣಿಸುತ್ತೆ. ಆದರೆ ಭೂಮಿ ಮೇಲೆ ಇರುವ ಲೇಯರ್ ಎಲ್ಲ ಈ ರೀತಿಯಾಗಿ ಕೆಲವು ಪಾರ್ಟ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಇವುಗಳನ್ನು ಟೆಕ್ಟಾನಿಕ್ ಪ್ಲೇಟ್ಸ್ ಅಂತ ಕರೀತಾರೆ. ಭೂಮಿ ಒಳಗಡೆ ನಡೆಯುವ ಹೀಟ್ ಅಂಡ್ ಪ್ರೆಷರ್ ಕಾರಣದಿಂದ ಈ ಟೆಕ್ಟಾನಿಕ್ ಪ್ಲೇಟ್ಸ್ ನಿರಂತರವಾಗಿ ಮೂವ್ ಆಗ್ತಾ ಇರುತ್ತೆ. ಈ 2 ಟೆಕ್ಟಾನಿಕ್ ಪ್ಲೇಟ್ಸ್ ಡಿಕ್ಕಿ ಹೊಡೆದ್ರೆ ಆ ಪ್ರದೇಶದಲ್ಲಿ ಭೂಕಂಪಗಳು ಬರುತ್ತೆ. ನೀವು ಸರಿಯಾಗಿ ಗಮನಿಸಿದರೆ ಹೆಚ್ಚು ಭೂಕಂಪಗಳು ಈ ಟೆಕ್ಟಾನಿಕ್ ಪ್ಲೇಟ್ಸ್ ಬಾರ್ಡರ್ಸ್ನಲ್ಲೇ ಬರುತ್ತೆ. ಆದರೆ ಆವರೇಜ್ ಆಗಿ ಒಂದು ಟೆಕ್ಟಾನಿಕ್ ಪ್ಲೇಟ್ ಒಂದು ವರ್ಷಕ್ಕೆ 5 ರಿಂದ 10 ಸೆಂಟಿಮೀಟರ್ ಮಾತ್ರ ಮೂವ್ ಆಗುತ್ತೆ. ಇದು ಈಗ ಅಲ್ಲ, ಭೂಮಿ ಸೃಷ್ಟಿಯಾದಾಗಿನಿಂದ ಈ ಪ್ರಕ್ರಿಯೆ ನಡೀತಾನೆ ಬರ್ತಿದೆ. ಆದರೆ ಭೂಮಿ ಮೇಲೆ ಮೊದಲ ಕಾಂಟಿನೆಂಟ್ 360 ಕೋಟಿ ವರ್ಷಗಳ ಹಿಂದೆ ಸೃಷ್ಟಿಯಾಗಿದೆ. ಅದರ ಹೆಸರು ವಾಲ್ಬರಾ. ಇದು ಈಗ ಇರುವ ವೆಸ್ಟ್ ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ಭಾಗಗಳಿಂದ ಮಿಶ್ರಿತವಾಗಿತ್ತು. ಅಷ್ಟಕ್ಕೂ ಈ ರೀತಿ ಫಸ್ಟ್ ಸೂಪರ್ ಕಾಂಟಿನೆಂಟ್ 365 ಕೋಟಿ ವರ್ಷಗಳ ಹಿಂದೆ ನಡೆದಿದೆ ಅನ್ನೋದಕ್ಕೆ ಸಾಕ್ಷಿಗಳೇನು ಅಂತ ನೀವು ಕೇಳಬಹುದು. ಸಾಮಾನ್ಯವಾಗಿ ಭೂಮಿಯ ಕ್ರಸ್ಟ್ ಅಂಡ್ ಅಪ್ಪರ್ ಮ್ಯಾಂಟಲ್, ಅಂದರೆ ಭೂಮಿಯ ಮೇಲ್ಮೈನಿಂದ 150 ಕಿಲೋಮೀಟರ್ ಆಳದ ಭಾಗವನ್ನು ಕ್ರೇಟಾನ್ ಅಂತ ಕರೀತಾರೆ. ಈ ರೀತಿ ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಆಸ್ಟ್ರೇಲಿಯಾ ಕ್ರೇಟಾನನ್ನು ಕಾರ್ಬನ್ ಡೇಟಿಂಗ್ ಮಾಡಿದಾಗ ಅವೆರಡೂ ಕೂಡ 360 ಕೋಟಿ ವರ್ಷಗಳ ಹಳೆಯವು ಅಂತ, ಅದೇ ರೀತಿ ಇವು ಸೇಮ್ ಪ್ರಾಪರ್ಟೀಸನ್ನು ಹೊಂದಿರುವ ಕ್ರೇಟಾನ್ಸ್ ಅಂತ ಗೊತ್ತಾಗಿದೆ. ಇಲ್ಲಿ ಒಂದು ವಿಷಯವನ್ನು ನೀವು ಗಮನಿಸಬೇಕು. ಭೂಮಿ ಸೃಷ್ಟಿಯಾದ ಪ್ರಾರಂಭದಲ್ಲಿ ಒಂದು ಅಗ್ನಿಗೋಳವಾಗಿ ಇತ್ತು. ಕಾಲದ ಜೊತೆ ತಣ್ಣಗೆ ಆದ ಭೂಮಿಯ ಮೇಲ್ಭಾಗನೇ ಸ್ಟೇಬಲ್ ಲ್ಯಾಂಡ್ ಆಗಿ ಬದಲಾಗುತ್ತೆ. ಅದೇ ರೀತಿ ಇದಕ್ಕೆ ಸಪೋರ್ಟ್ ಮಾಡುವ ಥಿಯರೀಸ್ನಿಂದ ವಾಲ್ಬರಾನೇ ಭೂಮಿಯ ಮೊದಲ ಸೂಪರ್ ಕಾಂಟಿನೆಂಟ್ ಅಂತ ವಿಜ್ಞಾನಿಗಳು ನಂಬ್ತಿದ್ದಾರೆ. ಆದರೆ ವಾಲ್ಬರಾ ಒಂದೇ ಅಲ್ಲ. 270 ಕೋಟಿ ವರ್ಷಗಳ ಹಿಂದೆ ಕೇನರ್ಲ್ಯಾಂಡ್, 170 ಕೋಟಿ ವರ್ಷಗಳ ಹಿಂದೆ ಕೊಲಂಬಿಯಾ ಸೂಪರ್ ಕಾಂಟಿನೆಂಟ್, 107 ಕೋಟಿ ವರ್ಷಗಳ ಹಿಂದೆ ರೊಡೇನಿಯಾ ಸೂಪರ್ ಕಾಂಟಿನೆಂಟ್, 33 ಕೋಟಿ ವರ್ಷಗಳ ಹಿಂದೆ ಪ್ಯಾಂಜಿಯಾ ಸೂಪರ್ ಕಾಂಟಿನೆಂಟ್ ಸೃಷ್ಟಿಯಾಗಿವೆ. ಪ್ಯಾಂಜಿಯಾ ಭೂಮಿ ಮೇಲೆ ಸೃಷ್ಟಿಯಾದ ಕೊನೆಯ ಸೂಪರ್ ಕಾಂಟಿನೆಂಟ್. ಇದು 33 ಕೋಟಿ ವರ್ಷಗಳಿಂದ 18 ಕೋಟಿ ವರ್ಷಗಳ ಕಾಲ ಇದೆ. ಆಗ ಭೂಮಿ ಮೇಲೆ ಇರುವ ಎಲ್ಲ ಖಂಡಗಳು ಒಂದೇ ಜಾಗದಲ್ಲಿ ಇತ್ತು. ನೀವು ಗಮನಿಸಿದರೆ ಸೌತ್ ಆಫ್ರಿಕಾ ಎಡ್ಜಸ್ ಆಫ್ರಿಕಾ ಎಡ್ಜಸ್ ಜೊತೆ ಮ್ಯಾಚ್ ಆಗುತ್ತೆ. ಅದೇ ರೀತಿ ಎಡ್ಜಸ್ನಲ್ಲಿರುವ ಪರ್ವತಗಳು ಒಂದೇ ರೀತಿಯಾದಂಥವು. ಅದೇ ರೀತಿ ಅವುಗಳ ಏಜ್ ಕೂಡ ಒಂದೇ. ಅದೇ ರೀತಿ ಸಮುದ್ರದಲ್ಲಿ ಜೀವಿಸಲು ಸಾಧ್ಯವಾಗದೇ ಇರುವ ಕೆಲವು ಜೀವಿಗಳ ಪಳೆಯುಳಿಕೆಗಳು ಆಫ್ರಿಕಾ, ಅಮೇರಿಕಾ, ಇನ್ನೂ ಇತರೆ ಖಂಡಗಳಲ್ಲಿ ಸಿಕ್ಕಿವೆ. ಈ ರೀತಿ ತುಂಬ ಆಧಾರಗಳು ಪ್ಯಾಂಜಿಯಾ ಸೂಪರ್ ಕಾಂಟಿನೆಂಟ್ ಸಮಯದಲ್ಲಿ ಎಲ್ಲ ಖಂಡಗಳು ಒಂದೇ ಜಾಗದಲ್ಲಿ ಇತ್ತು ಅಂತ ಪ್ರೂವ್ ಮಾಡುತ್ತೆ. ಆದರೆ ಈಗ ಇರುವ ಖಂಡಗಳು ಕೂಡ ಮುಂಬರುವ ಕೆಲವು ಕೋಟಿ ವರ್ಷಗಳಲ್ಲಿ ಒಂದಾಗಿ ಮತ್ತೊಂದು ಹೊಸ ಸೂಪರ್ ಕಾಂಟಿನೆಂಟನ್ನು ಸೃಷ್ಟಿ ಮಾಡುತ್ತೆ. ಈಗ ನಮ್ಮ ಭೂಮಿ ಒಂದು ಹೊಸ ಸೂಪರ್ ಕಾಂಟಿನೆಂಟನ್ನು ಸೃಷ್ಟಿ ಮಾಡುವ ಕೆಲಸದಲ್ಲಿ ಇದೆ. ಆಲ್ರೆಡಿ ಆಸ್ಟ್ರೇಲಿಯಾ ಏಷ್ಯಾ ಕಡೆ, ಆಫ್ರಿಕಾ ಯುರೋಪ್ ಮತ್ತು ಅರೇಬಿಯಾ ಕಡೆ, ಸೌತರ್ನ್ ನಾರ್ತ್ ಅಮೇರಿಕಾ ಆಫ್ರಿಕಾ ಮತ್ತು ಯುರೋಪ್ ಕಡೆ ಮೂವ್ ಆಗ್ತಿವೆ. ಈ ರೀತಿ ಮುಂದಿನ 25 ಕೋಟಿ ವರ್ಷಗಳ ನಂತರ ಇವೆಲ್ಲ ಬೆರೆತು ಪ್ಯಾಂಜಿಯಾ ಅಲ್ಟಿಮವಾಗಿ ಬದಲಾಗುತ್ತೆ. ಆಗ ಹೊಸ ಸಮುದ್ರಗಳು, ನದಿಗಳು, ಹೊಸ ಭೂಭಾಗಗಳು ಸೃಷ್ಟಿಯಾಗುತ್ತೆ. ಈಗ ಇರುವ ಹಿಮಾಲಯ ಪರ್ವತಗಳಿಗಿಂತ ಇನ್ನೂ ಎತ್ತರವಾದ ಪರ್ವತಗಳು ಸೃಷ್ಟಿಯಾಗುತ್ತೆ. ಆದರೆ ಪ್ರತಿದಿನ ಅಗ್ನಿಪರ್ವತಗಳಿಂದ ಸಾವಿರಾರು ಟನ್ ಕಾರ್ಬನ್ ಡೈಆಕ್ಸೈಡ್ ವಾತಾವರಣಕ್ಕೆ ಬಿಡುಗಡೆಯಾಗುತ್ತೆ. ಈ ರೀತಿ ಇಷ್ಟು ವರ್ಷಗಳ ಕಾಲ ಅಗ್ನಿಪರ್ವತಗಳಿಂದ ರಿಲೀಸ್ ಆಗುವ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸಸ್ ಭೂಮಿ ಮೇಲೆ ಟೆಂಪ್ರೇಚರನ್ನು ತುಂಬ ಜಾಸ್ತಿ ಮಾಡುತ್ತೆ. ಕೇವಲ ಇದು ಮಾತ್ರವಲ್ಲ,
ಸೂರ್ಯನ ಲೈಫ್ ಸೈಕಲ್ ಭಾಗವಾಗಿ ಪ್ರತಿದಿನ ಸೂರ್ಯನ ಸೈಜ್ ಮತ್ತು ಎನರ್ಜಿ ಜಾಸ್ತಿ ಆಗುತ್ತೆ. ಈ ರೀತಿ ಪ್ರತಿ 10 ಕೋಟಿ ವರ್ಷಗಳಿಗೆ ಒಂದು ಬಾರಿ ಅದು ಭೂಮಿಗೆ ಕೊಡುವ ಎನರ್ಜಿಯಲ್ಲಿ 1% ಜಾಸ್ತಿ ಆಗುತ್ತೆ. ಈ ರೀತಿ 25 ಕೋಟಿ ವರ್ಷಗಳ ನಂತರ ಸೂರ್ಯನಿಂದ 2.5% ಹೆಚ್ಚು ಎನರ್ಜಿ ಭೂಮಿ ಮೇಲಕ್ಕೆ ಬರುತ್ತೆ. ಈ ಕಾರಣದಿಂದ ಭೂಮಿ ಮೇಲೆ ಹ್ಯುಮಿಡಿಟಿ ಜೊತೆ ಆವರೇಜ್ ಟೆಂಪರೇಚರ್ 40ರಿಂದ 50 ಡಿಗ್ರಿ ಸೆಲ್ಸಿಯಸ್ವರೆಗೆ ಬೆಳೆಯುತ್ತೆ. ಈಗ ನಮ್ಮ ಭೂಮಿಯ ಆವರೇಜ್ ಟೆಂಪರೇಚರ್ 15ರಿಂದ 20 ಡಿಗ್ರಿ ಸೆಲ್ಸಿಯಸ್. ಆದರೆ 50 ಡಿಗ್ರಿ ಸೆಲ್ಸಿಯಸ್ ದಾಟಿದರೆ ಆ ಟೆಂಪರೇಚರ್ಗೆ ಭೂಮಿ ಮೇಲೆ ಇರುವ ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಇತರೆ ಎಲ್ಲ ಜೀವಿಗಳು ಬದುಕೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆ ಭಯಂಕರವಾದ ಬಿಸಿಗೆ ಮರಗಿಡಗಳು ಬೆಳೆಯೋದು ಕೂಡ ಕಷ್ಟನೇ. ಆಗ ಜೀವ ಅಳಿದು ಹೋಗುತ್ತೆ. ಭೂಮಿಯೆಲ್ಲ ಒಂದು ಮರುಭೂಮಿಯಾಗಿ ಬದಲಾಗುತ್ತೆ. ಕೇವಲ ಸಮುದ್ರ ತೀರ ಪ್ರದೇಶದಲ್ಲಿ ಮಾತ್ರ ಜೀವಿಸಲು ಅನುಕೂಲಕರವಾಗಿ ಇರುತ್ತೆ. ಈಗ ನಮ್ಮ ಭೂಮಿ ಮೇಲೆ 66% ಭೂಭಾಗ ಜೀವಿಸಲು ಅನುಕೂಲಕರವಾಗಿ ಇದೆ. ಆದರೆ ಭವಿಷ್ಯದಲ್ಲಿ ಕೇವಲ 8% ಭೂಭಾಗ ಮಾತ್ರ ಜೀವಿಸಲು ಯೋಗ್ಯವಾಗಿರುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಈಗ ನಮ್ಮ ಭೂಮಿ ಮೇಲೆ ನಾರ್ತ್ ಆ್ಯಂಡ್ ಸೌತ್ ಪೋಲ್ ಮೇಲೆ ತುಂಬ ಲೋ ಟೆಂಪ್ರೇಚರ್ಸ್ ಇವೆ. ಭವಿಷ್ಯದಲ್ಲಿ ಈ ಪ್ರದೇಶಗಳೇ ಜೀವಿಸಲು ಯೋಗ್ಯವಾಗಿರಬಹುದು. ಒಂದು ವೇಳೆ ಭಯಂಕರವಾದ ಕ್ಲೈಮೇಟ್ ಚೇಂಜಿಂದ ಈ ಪ್ರದೇಶಗಳು ಕೂಡ ಜೀವಿಸಲು ಸಾಧ್ಯವಾಗದೇ ಇರುವ ಪ್ರದೇಶಗಳಾಗಿ ಬದಲಾಗಬಹುದು ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಆದರೆ ಇವುಗಳಲ್ಲಿ ಮಾನವನಿಂದ ಕ್ರಿಯೇಟ್ ಆಗುತ್ತಿರುವ ಕಾರ್ಬನ್ ಡೈಆಕ್ಸೈಡನ್ನು ಸೇರಿಸಲಿಲ್ಲ. ಇವುಗಳ ಎಫೆಕ್ಟ್ ಕೂಡ ಭೂಮಿಯ ವಾತಾವರಣದ ಮೇಲೆ ತುಂಬ ಇರುತ್ತೆ. ಇನ್ನೂ ಕೆಲವು ವಿಜ್ಞಾನಿಗಳು ಏನು ಹೇಳ್ತಿದ್ದಾರೆ ಅಂದರೆ 20 ಕೋಟಿ ವರ್ಷಗಳ ಹಿಂದೆ ನೆಲದಲ್ಲಿ ಮತ್ತು ಸಮುದ್ರದಲ್ಲಿ ಇದ್ದ 76% ಜೀವರಾಶಿ ಅಳಿದು ಹೋಗಿವೆ. ಇದನ್ನು ಟೆರಾಸಿಕ್ ಜರಾಸಿಕ್ ಎಕ್ಸ್ಟೆನ್ಷನ್ ಈವೆಂಟ್ ಅಂತ ಕರೀತಾರೆ. ಇದಕ್ಕೆ ಕಾರಣ ಆ ಕಾಲದಲ್ಲಿ ಭಾರಿಯಾಗಿ ಸ್ಫೋಟವಾದ ಅಗ್ನಿಪರ್ವತಗಳು, ಅವುಗಳಿಂದ ರಿಲೀಸ್ ಆದ ಕಾರ್ಬನ್ ಡೈಆಕ್ಸೈಡ್, ಅದೇ ರೀತಿ ಕ್ಲೈಮೇಟ್ ಚೇಂಜ್ ಆಗುವುದು. ಇದರ ನಂತರ ಟೆಂಪ್ರೇಚರ್ ನಾರ್ಮಲ್ ಆಗಿ ಜೀವಿಗಳು ಜೀವಿಸೋದಕ್ಕೆ ಬೇಕಾದ ಟೆಂಪ್ರೇಚರ್ ಕ್ರಿಯೇಟ್ ಆಗುತ್ತೆ. ಇದೇ ರೀತಿ ಭವಿಷ್ಯದಲ್ಲೂ ಕೂಡ ನಡೀಬಹುದು ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಇವೆಲ್ಲ ತುಂಬ ಎಕ್ಸ್ಟ್ರೀಮ್ ಕಂಡೀಷನ್ಸ್. ಇದು ನ್ಯಾಚುರಲ್ ಆಗಿ ಭೂಮಿ ಮೇಲೆ ನಡೆಯುವ ಪ್ರಕ್ರಿಯೆ. ಆದರೆ ಮಾನವನಿಂದ ಕ್ರಿಯೇಟ್ ಆಗುತ್ತಿರುವ ಕಾರ್ಬನ್ ಡೈಆಕ್ಸೈಡ್ನಿಂದ ವಾತಾವರಣದಲ್ಲಿ ಬದಲಾವಣೆಗಳು ಬಂದು ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿಯಾಗಿ ಋತುಗಳಲ್ಲಿ ಬದಲಾವಣೆಗಳು ಬಂದು ಸರಿಯಾದ ಮಳೆ ಬರದೆ ದೊಡ್ಡ ಮಟ್ಟದ ಬರಗಾಲ ಬರುವ ಸಾಧ್ಯತೆ ಕೂಡ ಇದೆ. ಈ ರೀತಿ ಆದರೆ ಕೇವಲ ಕೆಲವೇ ವರ್ಷಗಳಲ್ಲಿ ಭೂಮಿ ಮೇಲೆ ಇರುವ ಜೀವಜಾತಿ ಅಪಾಯಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತೆ. ಅದರಲ್ಲಿ ಮೊದಲು ಸಾಯೋದು ಮಾನವ. ಪ್ರಪಂಚದಲ್ಲಿ ಆಹಾರ ಕೊರತೆ ಏನಾದರೂ ಬಂದರೆ ಖಂಡಿತ 3ನೇ ಪ್ರಪಂಚ ಯುದ್ಧ ಪ್ರಾರಂಭವಾಗುತ್ತೆ. ಅರಬ್ ದೇಶಗಳೆಲ್ಲ ಬದುಕುತ್ತಿರುವುದು ಕೇವಲ ಕ್ರೂಡ್ ಆಯಿಲ್ನಿಂದ ಮಾತ್ರ. ನಾವು ಆ ದೇಶಗಳಿಗೆ ಆಹಾರವನ್ನು ಎಕ್ಸ್ಪೋರ್ಟ್ ಮಾಡಿದ್ರೆ ಅವರು ನಮಗೆ ಕ್ರೂಡ್ ಆಯಿಲನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಒಂದು ವೇಳೆ ನಾವು ಆಹಾರವನ್ನು ಆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಲಿಲ್ಲ ಅಂದರೆ ಖಂಡಿತ ಆಹಾರಕ್ಕಾಗಿ ಯುದ್ಧಗಳು ಪ್ರಾರಂಭವಾಗುತ್ತೆ. ಈ ರೀತಿಯಾಗಿ ಕೂಡ ದೊಡ್ಡ ದುರಂತಗಳು ನಡೆಯಬಹುದು. ಇದರ ಬಗ್ಗೆ ನೀವೇನಂತೀರಾ? ನಿಮ್ಮ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.